ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಹೋಗ್ತಾ ಇದ್ದಿದ್ದು ಮಳಾಪುರ ಗ್ರಾಮದ ಹತ್ತಿರ ಇರತಕ್ಕಂಥ ಕಲ್ಲಿನ ತಾತಗಾದ್ರೂ ಹೋಗ್ತಾ ಇದೀವಿ. ಸಾಧ್ಯ ಆದಷ್ಟು ನೀವು ಕೂಡ ಬನ್ನಿ, ಅಲ್ಲಿ ಸಿಗೋಮ ಭೇಟಿ ಆಗಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ತುಂಬ ರೋಚಕವಾಗಿರುತ್ತೆ, ಇಂಟ್ರೆಸ್ಟಿಂಗ್ ಇರುತ್ತೆ, ಹಾಗೆ ಫನ್ನಿ ಕೂಡ ಇರುತ್ತೆ. ಎಲ್ಲ ಒಂದೇ ವಿಡಿಯೋದಲ್ಲಿ ಇರುತ್ತೆ, ಎಂಜಾಯ್ ಮಾಡಿ. ಈ ರೂಟು ದೇವಸ್ಥಾನಕ್ಕೆ ಹೋಗೋ ರೂಟು ತುಂಬ ವರ್ಷಗಳಿಂದ ಹಾಗೆ ಇದೆ, ಅಪ್ಡೇಟೇ ಆಗಿಲ್ಲ. ನಾನು ಬರ್ತೀನಿ ಅಂತ ಗೊತ್ತಿದ್ರು ಹಾಗೆ ಮಾಡಿದ್ದಾರೆ ಇವ್ರು ರೂಟು. ಫೈನಲ್ ಆಗಿ ಬಂದಿದ್ದೀವಿ. ಇಲ್ಲಿ ಪ್ರತಿ ವರ್ಷನೂ ದೊಡ್ಡ ಜಾತ್ರೆ ಆಗುವ ರೀತಿ ಆಗುತ್ತೆ. ನಾವು ಅಲ್ಲಿಂದ ಬೆಟ್ಟ ತಮ್ಮೆ ಅಂತೇಳಿ ಬಂದಿದ್ದೀವಿ, ಹಚ್ತಾ ಇದೀವಿ. ಯಾಕೆ ಹತ್ತಾ ಇದೀವಿ ಅಂದರೆ ಫೋಟೋ ಎಳೆಯಮ್ಮ ಅಂತೇಳಿ ಹತ್ತಾ ಇದ್ವಿ. ಏನಿಲ್ಲ, ಇವತ್ತು ಯಾಕೆ ಬಂದಿದ್ವಿ ಅಂತಂದ್ರೆ ನಮ್ಮ ಕಾಕನವರು ಕಂದೂರಿ ಮಾಡ್ತಾ ಇದ್ರು, ಅದಕ್ಕೆ ನಾವು ಕೂಡ ಬಂದಿದ್ವಿ. ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ, ಸಾಯೋಣ ಅಂತ ಅನ್ಕೊಂಡವನ್ಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಇವರೆಲ್ಲ ನಮ್ಮ ಸಿಸ್ಟರ್ಸು ಸೆಲ್ಫಿ ಹಿಡಿತಾ ಇದ್ರು. ಅಷ್ಟೊಳಗೆ ಇಲ್ಲಿ ಒಂದು ದೇವಸ್ಥಾನ ಇದೆ. ಇದು ಯಾವ ದೇವಸ್ಥಾನ ಅಂತ ಕೇಳಿದ್ರೆ ಪಿರಪ್ ದೇವಸ್ಥಾನ ಅಂತ ಹೇಳಿದ್ರು ಇವರು. ಕೆಳಗಿದೆ ಅಲ್ಲ, ಅದೇ ದೇವಸ್ಥಾನ ಇದು. ನೀವು ಮಾತ್ರ ತುಂಬಾ ಚೆನ್ನಾಗಿದೆ, ನೀವು ಕೂಡ ನೆಕ್ಸ್ಟ್ ಟೈಮ್ ಬನ್ನಿ, ಎಂಜಾಯ್ ಮಾಡಿ. ಆರಾಮಲ್ಲ? ಬನ್ನಿ ಗಾಯ್ಸ್, ಬೇಗ ಬೇಗ ಬರಬೇಕು. ಇವ್ರು ನಮ್ಮ ಸಿಸ್ಟರ, ಸಣ್ಣ ಸಿಸ್ಟರ. ಹೆಸರೇನಮ್ಮ? ಯಮಾವತಿ. ತುಂಬಾ ರಿಸ್ಕ್ ಇದೆ ಬಿಡು. ನಮ್ಮ ಸಿಸ್ಟರ್ ಈ ತರ ಹಿಡಿಯಕತ್ತಾರೆ ಕಷ್ಟಪಟ್ಟು. ಮೇಲಿಂದ ಕೆಳಗೆ ಬರೋಷ್ಟೊಳಗೆ ಒಬ್ಬರ ಮೈ ಮೇಲೆ ದೇವ್ರು ಬಂದಿತ್ತು ಗುರು. ಅದೇನಂತ ವಿಡಿಯೋ ಹಾಕ್ತೀನಿ ನೋಡಿ. ನೀವೇನ್ ನೋಡ್ತಾ ಇದೀರಲ್ಲ ಸ್ನೇಹಿತರೆ, ಇದು ದೇವಸ್ಥಾನದ ಹೊರವಲಯ. ಹಾಗೆ ಒಳಗಡೆ ತೋರಿಸ್ತೀನಿ ಬನ್ನಿ. ಚೇರಾಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನು. ಹುಡುಕಿ ಅಂತ ಹೋಗ್ತಾ ಇದ್ದೀನಿ. ಇನ್ನು ಎಷ್ಟು ದೂರ ಹೋಗ್ಬೇಕು ಗೊತ್ತಿಲ್ಲ, ಹೋಗ್ ಬನ್ನಿ. ಹಂಗೆ ಹುಡುಕಿ ಅಂತ ಮುಂದೆ ಹೋಗ್ತಾ ಇದ್ದೆ, ನಮ್ ದೊಡ್ಡಮ್ಮವ್ರು ಸಿಕ್ಕಿದ್ರು. ಏನ್ ಹೇಳ್ತಾರೆ ನೋಡಿ. ಏನ್ ಹೇಳ್ತಿ ದೊಡ್ಡಮ್ಮ? ಏನ್ ಹೇಳ್ಬೇಕಪ್ಪ, ಅಷ್ಟು ದೂರ ಆಗ್ಯಾನ, ದಾರಿ ದೂರ ಹೋಗ್ಬಿಟ್ಟಾನ. ಹೌದು, ಈ ವಿಡಿಯೋ ದೇವಸ್ಥಾನಕ್ಕೆ ಬಲಿ ಕೊಡಮ್ಮ ಅಂತೇಳಿ ಹೋಗ್ತಾ ಇದ್ದಾಗ ಮಾಡಿರ್ತಕ್ಕಂಥ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಫೈನಲ್ ಆಗಿ ದೇವಸ್ಥಾನ ಹತ್ರ ಬಂದಿದ್ದೀವಿ. 5 ಸುತ್ತು ರೌಂಡ್ ಹೊಡೆದಿವಿ. ನಂತರ ಬಲಿ ಕೊಟ್ಟು ನಾನು ಜಾತ್ರೆ ತೋರಿಸ್ತಾ ಇದೀನಿ, ಬನ್ನಿ. ಇದು ಒಂದೇ ದಿನದ ಜಾತ್ರೆ ಅಂತ ಹೇಳ್ಬೋದು, ಆದ್ರೂ ಅದ್ದೂರಿ ಆಗಿರುತ್ತೆ. ನೀವು ಕೂಡ ನೆಕ್ಸ್ಟ್ ಟೈಮ್ ಏನಾದ್ರು ಬನ್ನಿ. ಹಾಗೂ ಯಾರು ಬಂದಿದ್ರಿ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಇವ್ರ ಹೆಸರು ಮಾರುತಿ ಅಂತೇಳಿ, ನಮ್ಮ ತಮ್ಮ ಮಳಾಪುರ ಇವ್ರದ್ದು. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದು ಊಟದ ಹತ್ರ. ಆದ್ರೆ ಊಟ ರೆಡಿ ಆಗಿರ್ಲಿಲ್ಲ. ನಮ್ಮ ಚಿಕ್ಕಮ್ಮನವರು ಇನ್ನ ತರಕಾರಿ ಹಚ್ತಾ ಇದ್ರು. ಇವತ್ತು ಯಾಕೆ ಲೇಟ್ ಆಯ್ತಪ್ಪ ಅಂತಂದ್ರೆ ನಾವು ಬಂದಿದ್ದೆ ಲೇಟ್ ಆಯ್ತು, ಆ ಕಾರಣದಿಂದ ಇನ್ನು ಅಡಿಗೆ ಆಗಿರ್ಲಿಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಾನು ಬಂದಿದ್ದು ಜಾತ್ರೆ ಹತ್ರ. ಅದೇನಾಯ್ತು ಅಂತ ಹೇಳ್ತೀನಿ ವಿಡಿಯೋ ಕೊನೆಯವರು ನೋಡಿ. ನಮ್ಮ ಹುಡುಗರಲ್ಲಿ ಸಿಕ್ಕಿದ್ರು, ಇವ್ರು ಏನೋ ವ್ಯಾಪಾರ ಮಾಡ್ತಿದ್ದಾರೆ, ನೋಡಮ್ ಬನ್ನಿ. ಏನಪ್ಪಾ ವ್ಯಾಪಾರ ಫುಲ್ ಜೋರ? ಏನ್ ತಗೊಂತ ಇದ್ರಿ? ಏನ್ ರೇಟ್ ಹೇಳ್ತಿದ್ರೆ? ನಿಮ್ಗೆ ಎಷ್ಟು ಬೇಕು? ನಮ್ಗೆ ಒಂದ್ 50 ರೂಪಾಯಿ. 50 ರೂಪಾಯಿ 60 ರೂಪಾಯಿ ಬೇಡ. ನೋಡಪ್ಪ 50 ಕೊಡಿ. ಹತ್ರ ಬಂದಿದ್ದೀವಿ. ಹಾಗೆ ಗೊತ್ತಿರೋರು ಸಿಕ್ಕಿದ್ದಾರೆ. ಅಣ್ಣ ಯಾವ ಊರಣ್ಣ? ನಮ್ದು ಮಳಾಪುರ ಅಂತ ಹೇಳಿ. ಹೌದಾ? ನಮ್ಮ ತಮ್ಮಣ್ಣ ಏನು. ಹೌದಾ? ಹೆಸರು ಶಾಂತ್ ಕುಮಾರ್ ಅಂತ ಹೇಳಿ. ಇವಾಗ ಐಡಿಯಾ ಮಾಡಕ ಬಳ್ಳಾರಾಗ. ನೆಕ್ಸ್ಟ್ ಡಿಪ್ಲೊಮಾ ಸಾಕು. ತುಂಬಾ ಖುಷಿ ಆಯ್ತು. ಹೀಗೆ ತುಂಬಾ ಜನ ಸ್ನೇಹಿತರು ಸಿಕ್ಕಿದ್ರು. ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಹಾಕಕ್ಕಾಗಿರ್ಲಿಲ್ಲ. ಹಾಗೆ ನಾನು ಬಂದಿದ್ದು ಊಟದ ಹತ್ರ. ಊಟ ಮಾಡ್ಕೊಂಡು ನಾವು ಈ ದಿನ ನಮ್ಮ ಪಯಣ ನಮ್ಮ ಊರ ಕಡೆ ಅಂತೇಳಿ ಬರ್ತಾ ಇದೀವಿ. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಫಾಲೋ, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.